ಸದ್ಯಕ್ಕೆ ಏನಿದೆ ಸಿಟಿ ಯೂನಿವರ್ಸಿಟಿಯಾಗಿ ಏನಿದೆ ಅದಾಗೆ ಇರಲಿ ಅಂತ. ರಿಯಾಲಿಟಿ ಎಕ್ಸಿಸ್ಟ್ ಆಗಿರಲ್ಲ, ರಿಯಾಲಿಟಿ ಕಳ್ಕೊಡುತ್ತೆ ಯೂನಿವರ್ಸಿಟಿ. ನಮಸ್ತೆ ವೀಕ್ಷಕರೇ, ಸಿದ್ದರಾಮಯ್ಯ ಅವರು ಸಿಟಿ ಯೂನಿವರ್ಸಿಟಿಯ ಕುರಿತಾಗಿ ಒಂದು ನಿರ್ಧಾರವನ್ನು ತಗೊಳ್ತಾರೆ, ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ. ಅದೇನು ಅಂತಂದ್ರೆ ಸಿಟಿ ಯೂನಿವರ್ಸಿಟಿ ನೇಮನ್ನ ಬದಲಾಯಿಸಿ ಡಾಕ್ಟರ್ ಮನಮೋಹನ್ ಸಿಂಗ್ ಹೆಸರನ್ನ ಇಡಬೇಕು ಯೂನಿವರ್ಸಿಟಿಗೆ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಒಪಿನಿಯನ್. ಹಾಗಾದ್ರೆ ಇದ್ರ ಬಗ್ಗೆ ಅಲ್ಲಿ ಸಿಟಿ ಯೂನಿವರ್ಸಿಟಿಯಲ್ಲಿ ಓದ್ತಿರುವಂತಹ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ. ಈಗ ಸಿದ್ದರಾಮಯ್ಯ ಅವರು ತಮ್ಮ ಬಜೆಟ್ ಆದ ನಂತರ ಸಿಟಿ ಯೂನಿವರ್ಸಿಟಿನ ಮನಮೋಹನ್ ಸಿಂಗ್ ಯೂನಿವರ್ಸಿಟಿಯಾಗಿ ಬದಲಾಯಿಸಬೇಕು ಅಂತ ಅಂತಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಅದು ವೈಯಕ್ತಿಕವಾಗಿ ಕೊಡ್ತಾ ಇವ್ರೆ ಅಂತ ಅನಿಸ್ತಿದೆ. ಯಾಕಂದ್ರೆ ಮನಮೋಹನ್ ಸಿಂಗ್ ಈಗ ಸದ್ಯಕ್ಕೆ ಏನಿದೆ ಸಿಟಿ ಯೂನಿವರ್ಸಿಟಿಯಾಗಿ ಏನಿದೆ ಅದಾಗೆ ಇರಲಿ ಅಂತ ಅಷ್ಟೇ. ಯಾಕೆ ಸಿಟಿ ಯೂನಿವರ್ಸಿಟಿಯಾಗಿ ಉಳ್ಬೇಕು? ಯಾಕಂತಂದ್ರೆ ಯಾಕಂದ್ರೆ ಅದೇ ಸ್ಟಾರ್ಟ್ ಅಲ್ವಾ ಆಗಿರೋದು, ಒಂದು ಫೌಂಡೇಶನ್ ಅಂದ್ರೆ ಅದೇ ಅಲ್ವಾ, ಅದಕ್ಕೆ ಅದಾಗೆ ಇರಲಿ ಅಂತ. ಮನಮೋಹನ್ ಸಿಂಗ್ ಅದೇ ವೈಯಕ್ತಿಕ ಆಗ್ಬಿಡುತ್ತೆ, ರಾಜಕೀಯ ಇಲ್ಲಿ ಬಂದಂಗೆ ಆಗುತ್ತೆ ಎಜುಕೇಶನ್ಗೆ, ಅವೆಲ್ಲ ಬರೋದೇನು ಬೇಡ. ಸೊ ಎಜುಕೇಶನ್ಗೆ ರಾಜಕೀಯ ಬೇಡ, ಬರೀ ಎಜುಕೇಶನ್ ಥರ ಇರಲಿ ಅಂತ ಅಷ್ಟೇ. ಇರಲಿ ಸಿಟಿ ಯೂನಿವರ್ಸಿಟಿ ಅನ್ನೋದು ನಿಮ್ಮ ಒಪಿನಿಯನ್. ಎಸ್, ಸಿಟಿ ಯೂನಿವರ್ಸಿಟಿನೇ ಚೆನ್ನಾಗಿದೆ. ಸುಮ್ಮನೆ ಹೆಸರು ಚೇಂಜ್ ಮಾಡಿದ್ರೆ, ಸಿಟಿ ಯೂನಿವರ್ಸಿಟಿ ಅಂದರೆ ಎಲ್ಲರಿಗೂ ಮೇಯ್ನು, ಅವ್ರಿಗೆ ತುಂಬ ವರ್ಷದಿಂದ ಹೆಸರಿದೆ. ಸೊ ಅದಕ್ಕೆ ಲೊಕೇಶನ್ ಎಲ್ಲ ಗೊತ್ತಿರುತ್ತೆ. ಇವಾಗ ನೇಮ್ ಚೇಂಜ್ ಮಾಡಿದ್ರೆ ಸೊ ಅದು ಫೈಂಡ್ ಔಟ್ ಮಾಡೋಕ್ಕೂ ಕಷ್ಟ ಆಗುತ್ತೆ. ಇವಾಗ ಸಿಟಿ ಯೂನಿವರ್ಸಿಟಿ ಅಂದರೆ ಒಂದು ರೆಪ್ಯುಟೇಷನು ಎಲ್ಲ ಇದೆ. ಸೊ ಅದು ಚೇಂಜ್ ಮಾಡೋದು ಬೇಡ, ಸಿಟಿ ಯೂನಿವರ್ಸಿಟಿನೇ ಇರಲಿ ಉಳಿಲಿ ಅಂತ. ಎಲ್ಲೋ ಒಂದು ಕಡೆ ಮನಮೋಹನ್ ಸಿಂಗ್ ಸಾಕಷ್ಟು ಹೆಸರು ಮಾಡಿರುವಂಥ ವ್ಯಕ್ತಿ. ಈ ಹೆಸರು ಬದಲಾಯಿಸೋದ್ರಿಂದ ಯೂನಿವರ್ಸಿಟಿ ಫೇಮಸ್ ಇನ್ನೂ ಜಾಸ್ತಿ ಆಗುತ್ತೆ ಏನೋ ಅನ್ಸಲ್ವಾ ನಿಮಗೆ? ಫೇಮಸ್ ಆಗುತ್ತೆ, ಬಟ್ ಫಸ್ಟೇ ಸಿಟಿ ಯೂನಿವರ್ಸಿಟಿ ಫೇಮಸ್ ಆಗಿದೆ. ಇವಾಗ ಹೆಸರು ಚೇಂಜ್ ಮಾಡಿ ತಿರ್ಗಾ ಹೆಸರು ಅದು ರೆಪ್ಯುಟೇಷನ್ ಎಲ್ಲ ತಗೊಂಡು ಬರೋಕ್ಕೆ ಇನ್ನೂ ಕಷ್ಟ ಆಗುತ್ತೆ. ಎಲ್ಲಾದ್ರೂ ರಾಜಕೀಯ ತರ್ತಿದ್ದಾರೆ ಇದರಲ್ಲಿ ಅಂತ ಅನ್ಸುತ್ತಾ ನಿಮಗೆ? ಮೇ ಬಿ ಇರ್ಬೋದು. ಇವಾಗ ಏನಾದರೂ ಆಪೋಸಿಟ್ ಸ್ಟೂಡೆಂಟ್ಸ್ ಯಾರಿಲ್ಲಿ ಓದೋದಕ್ಕೆ ಏನು ಅವ್ರು ಬರೋಲ್ಲ, ಅಡ್ಮಿಷನು ಮಾಡಲ್ಲ, ಯಾಕಂದರೆ ಅವ್ರ ಹೆಸ್ರು ಇದೆ ಅಂತ. ಇವಾಗ ಸಿಟಿ ಯೂನಿವರ್ಸಿಟಿ ಅಂದರೆ ಕಾಮನಾಗಿ ಎಲ್ಲರಿಗೂ ಇದೆ ಅಂತ, ಸೊ ಎಲ್ಲರೂ ಬಂದು ಜಾಯ್ನ್ ಆಗ್ಬೋದು. ಎಷ್ಟು ಪೊಲಿಟಿಕಲ್ ಪಾರ್ಟೀಸ್ ಬರ್ತಾ ಇರುತ್ತೋ ಅವ್ರವ್ರ ಒಪಿನಿಯನ್ ಪ್ರಕಾರ ಚೇಂಜ್ ಮಾಡ್ತಾ ಹೋಗ್ತಾ ಇರ್ತಾರೆ. ಈ ಥರ ಚೇಂಜ್ ಮಾಡ್ತಾ ಹೋಗ್ತಾ ಇದ್ರೆ ಅದ್ರದ್ದು ಏನಂದರೆ ಅದ್ರ ರಿಯಾಲಿಟಿ ಎಕ್ಸಿಸ್ಟ್ ಆಗಿರಲ್ಲ, ರಿಯಾಲಿಟಿ ಕಳ್ಕೊಡುತ್ತೆ ಯೂನಿವರ್ಸಿಟಿ. ಹಂಗೆ ಆಗಬಾರ್ದು. ಆ್ಯಕ್ಚುಲಿ ಏನಂತಾರೆ ಅಂದರೆ ರಿಯಾಲಿಟಿ ಹೋದ್ಮೇಲೆ ವ್ಯಾಲ್ಯೂ ಕಮ್ಮಿ ಆಗಿಬಿಡುತ್ತೆ. ಆ್ಯಕ್ಚುಲಿ ನಮ್ಮ ತುಂಬ ಹಿರಿಯರೆಲ್ಲ ನಮ್ಮ ಇಲ್ಲಿ ಓದ್ಕೊಂಬಂದಿರೋರು ಬೆಂಗಳೂರು ಯೂನಿವರ್ಸಿಟಿ ಅಂತಾನೆ. ಆ್ಯಕ್ಚುಲಿ ಚೇಂಜ್ ಮಾಡಿದ್ರೆ ವ್ಯಾಲ್ಯೂ ಇರಲ್ಲ, ಹಿಸ್ಟ್ರಿನ ಎರೇಸ್ ಮಾಡ್ದಂಗೆ ಆಗ್ಬಿಡುತ್ತೆ. ನಮ್ಮ ಸ್ಟೂಡೆಂಟ್ಸ್ ಒಪಿನಿಯನ್ ಅಂದರೆ ಬೆಂಗಳೂರು ಯೂನಿವರ್ಸಿಟಿಗೆ ಇದ್ರೇ ಒಳ್ಳೇದು ಅಂತ. ರಾಜಕೀಯ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ತುಂಬ ಇರುತ್ತೆ. ಎಜುಕೇಷನ್ಗೆ ಇದೆಲ್ಲ ಬೇಡ, ಹೆಸರಿಂದ ಏನು ಚೇಂಜ್ ಆಗಲ್ಲ. ಇನ್ನು ಯೂನಿವರ್ಸಿಟಿನ ಡೆವಲಪ್ ಮಾಡ್ತಾರೆ ಅಂದರೆ ಮಾಡ್ಬೋದಲ್ವಾ. ಯೂನಿವರ್ಸಿಟಿಲಿ ತುಂಬ ಪ್ರಾಬ್ಲಮ್ಸ್ ಇದೆ, ಅದ್ರ ಕಡೆ ಗಮನ ಕೊಟ್ಟು ಅದ್ರ ಬಗ್ಗೆ ಸ್ಟೂಡೆಂಟ್ಸ್ಗೆ ಇನ್ನೂ ಫ್ರೀ ಎಜುಕೇಷನ್ ಕೊಟ್ಟರೆ ಯೂನಿವರ್ಸಿಟಿ ಫೀಸ್ ಕಮ್ಮಿ ಆದರೆ ತುಂಬ ಅನುಕೂಲ ಅಂತ ಹೇಳ್ತೀನಿ. ಇದೆಲ್ಲ ಸಿದ್ದರಾಮಯ್ಯ ಅವ್ರ ಗಮನಕ್ಕೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ. Ma'am, it shouldn't be changed because Bangalore City University was kept around 1890s, so 1840s something. So it was kept before. So it shouldn't be changed now as a government rule too. And it shouldn't be changed, and it is been recognized as Bangalore City University, so it shouldn't be changed. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ನಮ್ಮ ಪ್ರಶ್ನೆಗೆ ಪ್ರತಿಕ್ರಿಯಿಸಿದಂತಹ ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಸಿಟಿ ಯೂನಿವರ್ಸಿಟಿಯ ನೇಮನ್ನು ಬದಲಾಯಿಸಬಾರದು. ಈಗ ಮನಮೋಹನ್ ಸಿಂಗ್ ಯೂನಿವರ್ಸಿಟಿಯಾಗಿ ರಾಜಕೀಯ ಷಡ್ಯಂತ್ರಕ್ಕೋಸ್ಕರ ಅಥವಾ ಅವರ ವೈಯಕ್ತಿಕ ವಿಚಾರಗಳಿಗೋಸ್ಕರ ಬದಲಾಯಿಸೋದ್ರಿಂದ ನಮ್ಮ ಎಜುಕೇಷನ್ನಲ್ಲಿ ರಾಜಕೀಯ ತರ್ತಿದ್ದಾರೆ ಅನ್ನುವಂಥ ಅಭಿಪ್ರಾಯ ನಮ್ಮಲ್ಲಿದೆ. ಹಾಗೆಯೇ ಎಜುಕೇಷನ್ಗೆ ರಾಜಕೀಯಕ್ಕೂ ಸಂಬಂಧ ಇಲ್ಲ, ಎಜುಕೇಷನಲ್ಲಿ ರಾಜಕೀಯ ತರಬೇಡಿ. ದಯವಿಟ್ಟು ಏನು ಹಿಸ್ಟ್ರಿಯ ಪ್ರಕಾರ ಸಿಟಿ ಯೂನಿವರ್ಸಿಟಿ ನೇಮ್ ಇದೆ ಅದೇ ಉಳ್ಕೊಬೇಕು, ಕೊನೆಯ ತನಕನೂ ಅದೇ ಉಳ್ಕೊಳ್ಳೋದ್ರಿಂದ ನಮ್ಮ ಸಿಟಿ ಯೂನಿವರ್ಸಿಟಿಗೂ ಕೂಡ ಒಂದು ಗೌರವ ಅನ್ನೋದು ಇಲ್ಲಿನ ವಿದ್ಯಾರ್ಥಿಗಳ ಒಪಿನಿಯನ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.